ವೆಲ್ಕಮ್ ಟು ಮೈ ಚಾನಲ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾಳೆ ನೀವು ಮುಖ್ಯವಾಗಿರ್ತಕ್ಕಂಥ KCET ಪರೀಕ್ಷೆ 2025ರ ಪರೀಕ್ಷೆಗೆ ತಾವೆಲ್ಲರೂ ಕೂಡ ಹಾಜರಾಗ್ತಾ ಇದ್ದೀರಿ. ಈ ಒಂದು ವಿಡಿಯೋವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಗುಡ್ ಲಕ್ಕನ್ನು ನಾನು ಹೇಳ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟು, ಆಲ್ ದ ವೆರಿ ಸಕ್ಸಸ್ ಇನ್ ಯುವರ್ ಎಕ್ಸಾಮಿನೇಷನ್. ಚೆನ್ನಾಗಿ ಮಾಡಿ ಬರ್ರಿ, ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಮಾಡಿ, ಕಾಮಾಗಿ ಮಾಡಿ. ನಿಮಗೆ ಬರದೇ ಇರತಕ್ಕಂಥ ಪ್ರಶ್ನೆಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ಬಿಟ್ಟು ಬರಬೇಡಿ. ಆಪ್ಷನ್ಸ್ ಇರ್ತವೆ, ಆಬ್ಜೆಕ್ಟಿವ್ ಕ್ವಶನ್ಸ್ ಇರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ದಯವಿಟ್ಟು ನಿಮಗೆ ಗೆಸ್ ಅನಿಸ್ತಕ್ಕಂಥ ಒಂದು ಕ್ವಶನ್ ಬರಲಾರದೇ ಇರತಕ್ಕಂಥವನ್ನು ಕೂಡ ತಾವು ಬಿಡದೆ ಆ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ. ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್ ಅಂತ ಹೇಳ್ತಾ, ಈ ದಿನದ ಒಂದು ವಿಡಿಯೋದಲ್ಲಿ ಈ KCET ಪರೀಕ್ಷೆಗೆ ಇಡೀ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಬಾರಿ ರಾಜ್ಯಾದ್ಯಂತ ಅತ್ಯಂತ ಕಟ್ಟುನಿಟ್ಟಿನ ಒಂದು ಬಿಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದೆಲ್ಲ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳಲ್ಲಿ ನಿಮ್ಮ ಪರೀಕ್ಷೆ ನಾಳೆ ರಾಜ್ಯಾದ್ಯಂತ ಹಲವು ಪರೀಕ್ಷಾ ಕೇಂದ್ರಗಳಲ್ಲಿ ನಡೀತದೆ ಅಂತಕ್ಕಂಥದ್ದು ವಿಷಯವನ್ನು ನೀಡ್ತೇನೆ. ಜೊತೆಗೆ ಈ ಬಾರಿಯ ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥ ಪರೀಕ್ಷಾ ತಯಾರಿ ಇಲಾಖೆ ಹೇಗೆ ಮಾಡಿಕೊಂಡಿದೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ, ಏನೆಲ್ಲ ವ್ಯವಸ್ಥೆಗಳಿಗೆ ತಾವು ಒಳಗಾಗಬೇಕಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತೇನೆ. ವೆಲ್ಕಮ್ ಟು ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್. ಸೊ ವಿದ್ಯಾರ್ಥಿಗಳೇ, ಈಗಾಗಲೇ ತಮಗೆ ಪರೀಕ್ಷೆಗೆ ಹಾಜರಾಗೋದಕ್ಕಿಂತ ಮೊದಲು ಡ್ರೆಸ್ ಕೋಡನ್ನು KEದವರು ರಿಲೀಸ್ ಮಾಡಿದ್ದಾರೆ. ಇದು ಕೂಡ ತಮಗೆ ಗೊತ್ತಿದೆ. ಜೊತೆಗೆ ಭಾಳ ಮುಖ್ಯವಾಗಿರೋದು ಅಂತಂದರೆ, ತಾವು ಕಾಲೇಜ್ಗೆ ಏನಿಲ್ಲ ಅಂದರೂ ಕೂಡ ನಿಮ್ಮ ಪರೀಕ್ಷೆ ಪ್ರಾರಂಭವಾಗೋದಕ್ಕಿಂತ ಮೊದಲು ಸುಮಾರು 1.5 ಗಂಟೆ ಮೊದಲು ಹೋಗಲೇಬೇಕು. ಇದು ಕಡ್ಡಾಯವಾಗಿ KEದ ಒಂದು ಆದೇಶ ಆಗಿದೆ. ಅದು ಯಾಕೆ ಅಂತಕ್ಕಂಥದ್ದನ್ನು ಕೂಡ ತಮಗೆ ಗೊತ್ತಾಗ್ತದೆ. ಅಲ್ಲಿ ತಾವು ತಮ್ಮ ಪರೀಕ್ಷಾ ಕೇಂದ್ರಕ್ಕೆ 1.5 ಗಂಟೆ ಮೊದಲು ತಾವು ತೆರಳಲೇಬೇಕಾಗ್ತದೆ. ಇಡೀ ರಾಜ್ಯಾದ್ಯಂತ ಒಟ್ಟು 775 ಪರೀಕ್ಷಾ ಕೇಂದ್ರಗಳು ನಿಗದಿಯಾಗಿದೆ. ರಾಜ್ಯಾದ್ಯಂತ 775 ಪರೀಕ್ಷಾ ಕೇಂದ್ರದಲ್ಲಿ ಈ ಬಾರಿ KCETಗೆ ಪರೀಕ್ಷೆಗೆ ಹಲವಾರು ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ 155 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಸೊ ಬೆಂಗಳೂರಿನಂಥ ಮಹಾನಗರದಲ್ಲಿ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ: ನೀವು ಬಿಫೋರ್ 1.5 ಅವರ್ ಬೇಡ, ಬಿಫೋರ್ 2 ಅವರ್ ರೀಚ್ ಆಗುವಾಗೆ ತಾವು ಮೊದಲೇ ಮನೆಯಿಂದ ತೆರಳ್ರಿ. ಹೆವಿ ಟ್ರಾಫಿಕ್ ಇರ್ತದೆ. ಇದೆಲ್ಲವನ್ನು ತಾವು ಅನುಕೂಲವನ್ನು ಮಾಡಿಕೊಂಡು ಇನ್ ಟೈಮ್ನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ತಾವು ತೆರಳಬೇಕು. ಜೊತೆಗೆ ರಾಜ್ಯಾದ್ಯಂತ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಹಾಜರಾಗ್ತಕ್ಕಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ KE ನಿರ್ದೇಶನ ಇದೆ, 1.5 ಗಂಟೆ ಮೊದಲು ತಾವು ಪರೀಕ್ಷಾ ಕೇಂದ್ರದಲ್ಲಿ ಇರಲೇಬೇಕು. ಜೊತೆಗೆ ಈ ಬಾರಿಯ ಒಂದು ಪರೀಕ್ಷಾ ಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ಭಾರತಕ್ಕೆ ಒಂದು ಮಾದರಿಯಾಗಿ ಅತ್ಯಂತ ಟ್ರಾನ್ಸ್ಪರೆನ್ಸಿ ರೀತಿಯಲ್ಲಿ ಪಾರದರ್ಶಕವಾದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ KEದವರು. ಜೊತೆಗೆ ಡ್ರೆಸ್ ಕೋಡನ್ನು ಕೂಡ ನಿಮಗೆ ಈಗಾಗಲೇ ನಿಗದಿಪಡಿಸಲಾಗಿದೆ. ಅದೆಲ್ಲ ತಾವು ವಿವರಗಳು ತಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಫುಲ್ ತೋಳಿನ ಶರ್ಟ್ಗಳು ಇರೋದಿಲ್ಲ, ಫುಲ್ ಸ್ಲೀವ್ ಶರ್ಟ್ಗಳು ಅಲೋ ಇರೋದಿಲ್ಲ. ಅದೇ ರೀತಿ ಗರ್ಲ್ಸಿಗಾಯಿತು, ಬಾಯ್ಸಿಗಾಯಿತು ಆಫ್ ಸ್ಲೀವ್ಸ್ ಇರ್ತಕ್ಕಂಥ, ನಿಮಗೆ ಕಂಫರ್ಟ್ ಆಗ್ತಕ್ಕಂಥ, ಫ್ರೀ ಆಗಿರ್ತಕ್ಕಂಥ ಶರ್ಟ್ಗಳನ್ನು ಧರಿಸ್ಕೊಂಡು ಹೋಗಲೇಬೇಕು. ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರ ಗೈಡ್ಲೈನ್ಸ್ ಪ್ರಕಾರ ಕಳೆದ ವರ್ಷವೂ ಒಂದಿಷ್ಟು ಮಾಡಿದರು. ಅದು ಪರಿಪೂರ್ಣತೆಯಿಂದ ಅನುಷ್ಠಾನಗೊಂಡಿರಲಿಲ್ಲ. ಈ ಬಾರಿ ಪರಿಪೂರ್ಣವಾಗಿ ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಸ್ಟ್ರಿಕ್ಟಾಗಿ ಅದನ್ನು ಇಂಪ್ಲಿಮೆಂಟೇಷನ್ ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು 1.5 ಗಂಟೆ ಮೊದಲು ಯಾಕೆ ಹೋಗಬೇಕು ಎಂಬುದನ್ನಂದರೆ, ನಿಮಗೆ ಪರೀಕ್ಷಾ ಕೇಂದ್ರಕ್ಕೆ ತಾವು ತೆರಳಿದಾಗ ತಮ್ಮ ಮುಖದ್ವಾರದಲ್ಲಿ ನಿಂತಿರ್ತಕ್ಕಂಥ ಅಧಿಕಾರಿ ವೃಂದದವರು ತಮಗೆ ಫ್ರಿಸ್ಕಿಂಗ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ತಮ್ಮ ಎಲ್ಲವನ್ನು ಚೆಕ್ ಮಾಡ್ತಾರೆ. ಅಲ್ಲಿ ಯಾವುದೇ ನಿಷೇಧಿತ ವಸ್ತುಗಳನ್ನು ತೆಗೆದುಕೊಳ್ಳೋದಾಗಲಿ, ಗ್ಯಾಜೆಟ್ಸ್ ಒಯ್ಯೋದಾಗಲಿ, ಎಲೆಕ್ಟ್ರಾನಿಕ್ ವಸ್ತುಗಳು ಒಯ್ಯೋದಾಗಲಿ, ಜೊತೆಗೆ ನಿಮ್ಮ ವಾಚ್ಗಳನ್ನು ಕೂಡ ಒಯ್ಯೋದಾಗಲಿ ನಿಷೇಧ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಗಮನಿಸಿ. ನೀವು ವಾಚು ವೇಳೆಗೆ ತಾವು ಯಾವುದೂ ಗೊಂದಲಕ್ಕೆ ಒಳಗಾಗಬೇಡಿ. ನೀವು ಬರೀತಕ್ಕಂಥ ಪರೀಕ್ಷಾ ಕೊಠಡಿಯಲ್ಲಿ, ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿ ಒಂದು ವಾಚ್ ಇರ್ತದೆ. ಅಲ್ಲಿ ವೇಳೆಯನ್ನು ತಾವು ನೋಡ್ಕೊಳ್ಬೋದು. ಜೊತೆಗೆ ಇಡೀ ಪರೀಕ್ಷಾ ಒಂದು ವ್ಯವಸ್ಥೆ CCTV ಕಣ್ಗಾವಲಿನಲ್ಲಿ ನಡೀತದೆ. ಜೊತೆಗೆ PUC SLCಯಲ್ಲಿ ಕಳೆದ ವರ್ಷಗಳಿಂದ ಏನು ವೆಬ್ಕಾಸ್ಟಿಂಗ್ನಲ್ಲಿ ಪರೀಕ್ಷೆಯನ್ನು ಬರಿತಾ ಇದ್ದೀರಿ, ಈ ಸಾರಿ ಪ್ರಥಮ ಈ ವರ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಒಂದು KCET ಪರೀಕ್ಷೆಯನ್ನು ವೆಬ್ಕಾಸ್ಟಿಂಗ್ ಮಾಡ್ತಾರೆ. ಸೊ ಅಂದರೆ ನೀವು ಪರೀಕ್ಷಾ ಹಾಲ್ನಲ್ಲಿ ಬರೀತಕ್ಕಂಥ ಎಲ್ಲವನ್ನು ಕೂಡ ಒಂದು ಕಂಟ್ರೋಲ್ ರೂಮ್ನಲ್ಲಿ ನಿಮಗೆ ನೋಡ್ತಾ ಇರ್ತಾರೆ. ಸೊ ಜಿಲ್ಲಾ ಮಟ್ಟದಲ್ಲಿ ಒಂದು ಮಾನಿಟರಿಂಗ್ ಕಮಿಟಿಯನ್ನು ಏರ್ಪಾಡು ಮಾಡಿದ್ದಾರೆ. ಆ ಜಿಲ್ಲಾ ಮಟ್ಟದ ಮಾನಿಟರಿಂಗ್ ಕಮಿಟಿ ಇಡೀ ಪರೀಕ್ಷೆಯ ಒಂದು ವ್ಯವಸ್ಥೆಯನ್ನು, ಪರೀಕ್ಷೆಯ ಇಡೀ ಒಂದು ಕಾರ್ಯವನ್ನು ಅವರು ವೆಬ್ಕಾಸ್ಟಿಂಗ್ನಲ್ಲಿ ನೋಡ್ತಾ ಇರ್ತಾರೆ.
ಜೊತೆಗೆ ಇದು ಡಿಸ್ಟಿಕ್ ವೈಸು ಮಾನಿಟರಿಂಗ್ ಟೀಮ್ ಇರ್ತದೆ, ಅದನ್ನು ಮಾಡ್ತಾರೆ. ಇನ್ನು ಜೊತೆಗೆ ಇಡೀ ಜಿಲ್ಲೆಯಲ್ಲಿ KCETಯ ಪರೀಕ್ಷೆಯ ಜವಾಬ್ದಾರಿಯನ್ನು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಇಡೀ ಜವಾಬ್ದಾರಿಯನ್ನು ನೀಡಲಾಗಿದೆ. ಅವರು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಕೂಡ ಈ ನಾಳೆ ನಡೀತಕ್ಕಂಥ ಪರೀಕ್ಷೆಯಲ್ಲಿ ತಾವು ನೋಡ್ತೀರಿ. ಜೊತೆಗೆ ಮುಖ್ಯವಾಗಿರೋದು ಅಂತಂದರೆ ಹಾಲ್ ಟಿಕೆಟ್. ನಿಮಗೆ ನಾನು ಈಗಾಗಲೇ ಹಲವಾರು ವೀಡಿಯೋಗಳಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಹಾಲ್ ಟಿಕೆಟ್ನಲ್ಲಿ ಒಂದು QR ಕೋಡ್ ಇದೆ, ಭಾಳ ಸೇಫೆಸ್ಟ್ ಇರ್ತಕ್ಕಂಥ. ಆ ಒಂದು QR ಕೋಡನ್ನು ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ. ನಿಮಗೆ ಎಂಟ್ರಿಯಲ್ಲಿ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಅದು ಸ್ಕ್ಯಾನ್ ಮಾಡಿದಾಗ ನೀವು ಅರ್ಜಿಯಲ್ಲಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಮಾಹಿತಿಗಳು, ಎಲ್ಲ ದಾಖಲೆಗಳು ಕೂಡ ಅಲ್ಲಿ ಅವರಿಗೆ ಕಾಣಿಸ್ತದೆ, ಅಂದರೆ ಅದು ಓಪನ್ ಆಗ್ತದೆ. ಸೊ ಅದ್ರ ಮೂಲಕ ನಿಮ್ಮ ವಿದ್ಯಾರ್ಥಿಯ ಐಡೆಂಟಿಟಿಯನ್ನು ಅವರು ಪರಿಶೀಲಿಸ್ತಾರೆ ಒಂದು. ಜೊತೆಗೆ ನಿಮ್ಮ ಫೋಟೋವನ್ನು ಕೂಡ ಅವರು ಕ್ಯಾಪ್ಚರ್ ಮಾಡ್ತಾರೆ, ನಿಮ್ಮ ಫೋಟೋವನ್ನು ಕೂಡ ಅವರು ತೆಗಿತಾರೆ. ಅರ್ಜಿಯಲ್ಲಿ ಸಲ್ಲಿಸಿರ್ತಕ್ಕಂಥ ಫೋಟೋ, ಬಂದಿರತಕ್ಕಂಥ ವಿದ್ಯಾರ್ಥಿ, ಹಾಲ್ ಟಿಕೆಟ್ನಲ್ಲಿರ್ತಕ್ಕಂಥ ಫೋಟೋ, ಅವು ಎಲ್ಲವೂ ಕೂಡ ಮ್ಯಾಚ್ ಆಗಬೇಕು. ಸೊ ಫೋಟೋವನ್ನು ಒಂದು ಕ್ಯಾಪ್ಚರ್ ಮಾಡ್ತಾರೆ. ಜೊತೆಗೆ ಈ QR ಕೋಡನ್ನು ನೀವು ಇಲ್ಲಿ ಪರೀಕ್ಷೆ ಬರೀಬೇಕಾದಾಗ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ನಿಮ್ಮ ಫೋಟೋವನ್ನು ಮುಂದಿನ ಕಂಪ್ಲೀಟ್ ಪ್ರೊಸೆಸ್ಗೆ ಅದನ್ನು ಬಳಸ್ಕೊಳ್ತಾರೆ. ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಆ ಫೋಟೋವನ್ನು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿ, ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿ, ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ವಿದ್ಯಾರ್ಥಿ ಮತ್ತು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ಪ್ರತಿ ಹಂತದ ಅವರೇ ಆಗಿದ್ದಾರೆ ಅಂತಕ್ಕಂಥ ಒಂದು ಪಾರದರ್ಶಕವಾದ ಒಂದು ವ್ಯವಸ್ಥೆ, ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾರೆ. ಸೊ ಈ ಒಂದು QR ಕೋಡ್ನಲ್ಲಿ ಸ್ಕ್ಯಾನ್ ಮಾಡಿರ್ತಕ್ಕಂಥದ್ದು ನಿಮ್ಮ ವಿವರ, ಜೊತೆಗೆ ನಿಮ್ಮ ಫೋಟೋ ಏನಿರ್ತದೆ ಪ್ರತಿ ಹಂತದಲ್ಲಿ ಕೂಡ ಅದನ್ನು ಬಳಸ್ತಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಕಟ್ಟುನಿಟ್ಟಿನ ಕ್ರಮಗಳು ಇಡೀ ಭಾರತಕ್ಕೆ ಒಂದು ಮಾದರಿ ಆಗ್ತಕ್ಕಂಥ ಒಂದು ಕ್ರಮಗಳನ್ನು ಈ ಬಾರಿಯೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೈಗೊಂಡಿದ್ದಾರೆ. ಇದೆಲ್ಲವೂ ಅಂತಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಅವ್ಯವಸ್ಥೆಗಳು ಪರೀಕ್ಷೆಗಳಲ್ಲಿ ಆಗಬಾರ್ದು. ಯಾವುದೋ ಒಬ್ಬ ವಿದ್ಯಾರ್ಥಿ ಪರವಾಗಿ ಇನ್ನೊಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆದ ಬೇರೆ ಎಲ್ಲ ಇವು ಯಾವುದಕ್ಕೂ ಕೂಡ ಈ ಸಾರಿ ಅವಕಾಶಗಳು ಇರದ ಹಾಗೆ ತಂತ್ರಜ್ಞಾನವನ್ನು ಕಟ್ಟುನಿಟ್ಟಾಗಿ ಕೆಯ್ಯೋದವರು ಬಳಸ್ಕೊಂಡಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ತಾವು ಪಾಲಿಸಿ ಒಳ್ಳೆ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀರಿ. ಮತ್ತೊಮ್ಮೆ ಹೇಳ್ತೇನೆ, ಆಲ್ ದ ವೆರಿ ಬೆಸ್ಟ್, ಗುಡ್ ಸಕ್ಸಸ್ ಇನ್ ಯುವರ್ ಎಕ್ಸಾಮಿನೇಷನ್, ಆಲ್ ದ ಬೆಸ್ಟ್. ಮರೆಯದೆ ತಾರನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.